ಜೈ ಗುರುದತ್ತ. ಶ್ರೀ ಮಹಾಗಣಪತಿಯೇ ನಮಃ. ನಾವು ಹನುಮಂತ ಯೋಚನೆ ಮಾಡ್ತಿದ್ದಾನೆ, ಸೀತೆಯನ್ನು ಹುಡುಕಬೇಕು, ಬೆಳಕಾಳಿದ್ರೊಳಗಾಗಿ ನಾನು ಹೊರಗೆ ಬಂದ್ಬಿಡಬೇಕು. ಒಂದಾವರ್ತಪುರ ಪ್ರವೇಶ ಮಾಡ್ತು ಅಂದರೆ ಸೂಕ್ಷ್ಮ ರೂಪದಲ್ಲಿ, ಮತ್ತೆ ಎರಡನೇ ದಿನ ನಾನು ಹೋಗಿಲ್ಲ, ಅಷ್ಟೊತ್ತಿಗೆ ಪತ್ತೆ ಮಾಡಿಬಿಟ್ಟಿರ್ತಾರೆ ಯಾವ ಸೂಕ್ಷ್ಮ ರೂಪ ಬಂದಿತ್ತು ಇಲ್ಲಿ ಅಂತ. ನಾನು ಕಣ್ಣು ತಪ್ಪಿಸಿ ಹೇಗೆ ಹೋಗಬೇಕು? ಎಂಥ ಸಣ್ಣ ಆಕಾರ, ನಾನು ಹೇಳಿದ್ನಲ್ಲ, ಒಂದೊಂದು ಸೊಳ್ಳೆ ಆಗಲಿ, ಇರುವೆ ಆಗಲಿ, ನೊಣವಾಗಲಿ, ಯಾವ ಆಕಾರದಲ್ಲಿ ಹೋದರೂ ಕೂಡ ಆ ಆಕಾರಕ್ಕೆ ತಕ್ಕಂತೆ ಕಂಡು ಹಿಡಿದು ಬಿಡ್ತಾರೆ. ಏನು ಮಾಡೋದು ನಾನು? ಈ ವೃತ್ತಾಕಾರವಾಗಿರುವಂಥ ಒಂದೊಂದು ಮನೆಗೆ ನಾನು ಹೇಗೆ ಒಂದೊಂದು ಮನೆಗೂ ಬೇರೆ ಬೇರೆ ಆಕಾರಗಳು, ಎಲ್ಲ ಒಂದೇ ಮನೆ ವೃತ್ತಾಕಾರ ಅಂದ್ಕೋಬೇಡಿ. ಚತುಶ್ರವ ವೃತ್ತ, ತ್ರಿಕೋಣಾಕಾರ, ಹೀಗೆ ಬೇರೆ ಬೇರೆ ರೀತಿಯೆಲ್ಲ ಆಕಾರವಾಗಿರುವಂಥದ್ದು. ಒಂದು ಸತಿ ಒಳಗೆ ಹೋಯ್ತು ಅಂದರೆ ಆ ಮನೆ ಒಳಗೆ ಹೋಗೋಕ್ಕಾಗೋದೇ ಇಲ್ಲ, ವಾಪಸ್ ಬರೋಗ್ಬಿಡ್ತೀವಿ ಮತ್ತೆ. ಆ ರೀತಿಯಾದಂತಹ, ನಾವು ಒಂದು ಕಡೆ ಒಂದು ತೋಟ ನೋಡಿದ್ದೀನಿ ನಾನು ಇಂಗ್ಲೆಂಡ್ನಲ್ಲಿ. ಅದು ಒಳಗೆ ಹೋಯ್ತು ಅಂದರೆ ಹೊರಗೆ ಬರುವಂಥದ್ದು ಎಲ್ಲ ಪೂರ್ಣವಾಗಿ ಒಳಗಡೆ ಮಧ್ಯಭಾಗಕ್ಕೆ ಹೋಗೋದು ಕಷ್ಟ, ಬುದ್ಧಿವಂತಿಕೆಯಿಂದ ಹೋಗಬೇಕು. ಎಷ್ಟೋ ಸಾರಿ ಹೋಗಿ ಬಂದರೆ ಮಾತ್ರ ದಾರಿ ಗೊತ್ತಾಗುತ್ತೆ. ಅದರಲ್ಲೂ ಈ ಒಂದು ವೃತ್ತಾಕಾರ, ಚತುರ್ಸ್ರಾಕಾರ ಇರ್ತಕ್ಕಂಥ ಮನೆಗಳಂದವಲ್ಲ, ಬೆಳಗ್ಗೆಗೆಲ್ಲ ಆಕಾರವು ಬದಲಾಗಿಬಿಡುತ್ತೆ. ಅಂದರೆ ಒಂದೇ ಥರ ಇರೋದಿಲ್ಲ. ಬೆಳಗ್ಗೆಗೆ ಒಂದು ಆಕಾರ ವೃತ್ತ, ಸಾಯಂಕಾಲಕ್ಕೆ ಇನ್ನೊಂದು ವೃತ್ತ. ಇನ್ನು ರಾವಣನ ಮನೆ ಒಳಗೆ ಹೋಗೋದು ಹೇಗೆ ನಾವು ಅಂದ್ಕೊಳ್ಳುತ್ತೆ. ಅದರಲ್ಲೂ ಯಾವುದಾದ್ರು ಸೈನಿಕನ ಕಣ್ಣಿಗೆ ಬಿದ್ದುಬಿಟ್ರೆ ಸಾಕು, ನನ್ನ ಕತೆ ಏನು ಅಂತ ಹನುಮಂತ ಬೇರೆ ಬೇರೆ ರೀತಿಯಲ್ಲಿ ವಿಧ ವಿಧವಾಗಿ ಪ್ಲಾನ್ ಮಾಡಿಕೊಂಡು ಆಲೋಚನೆ ಮಾಡ್ತಿದ್ದಾನೆ. ಅದರಲ್ಲೂ ಇನ್ನೊಂದು ದೊಡ್ಡ ತೊಂದರೆ ಬಂದುಬಿಟ್ಟಿದೆ ಇಲ್ಲಿ. ಆ ತೊಂದರೆ ನಿವಾರಣೆ ಮಾಡೋಕ್ಕಾಗದೇ ಇರತಕ್ಕಂಥ ತೊಂದರೆ. ಒಂದೇ ರಾತ್ರಿ ಬೇರೆ ಸಮಯ. ಈ ರಾತ್ರಿ ಬಿಟ್ಟರೆ ನಾಳೆನೇ ರಾತ್ರಿ ಆಗೋದಿಲ್ಲ. ಇದೇ ರಾತ್ರಿಯೆಲ್ಲ ನನ್ನ ಕೆಲಸ ಪೂರೈಸಬೇಕು ಹನುಮಂತ ಅನ್ನೋ ಸಂಕಲ್ಪ ಮಾಡ್ಕೋತಿದ್ದಾನೆ, ರಾಮನನ್ನು ಪ್ರಾರ್ಥನೆ ಮಾಡ್ತಿದ್ದಾನೆ. ಆ ತೊಂದರೆ ಏನಪ್ಪ ಅಂದರೆ, ಒಂದು ಸತಿ ಹನುಮಂತನು ಕತ್ತೆತ್ತ ಮೇಲೆ ನೋಡ್ತಾನೆ, ಇವತ್ತು ಹುಣ್ಣಿಮೆ. ಇನ್ನು ನೋಡಿ ಮತ್ತೆ ಸೂರ್ಯ ಯಾವಾಗ ಮುಳುಗೋದನೋ ಇಲ್ಲವೋ ಕಾಯ್ತಾ ಸ್ವಲ್ಪ ಕತ್ಲೆ ಆಗತ್ತೆ, ನಾನು ಹೋಗೋಣ ಅಂತ ಅಂದ್ಕೊಂಡದ್ದು ತಳತಳಕ್ಕಾಗ್ಬಿಡ್ತು ಹನುಮಂತನಿಗೆ. ಪ್ಲಾನ್ ಎಲ್ಲ ತಾನೊಂದು ಅಂದ್ಕೊಂಡ್ರೆ ವಿಧಿ ಒಂದು ಆಗ್ತಿದೆ. ಅಯ್ಯೋ ರಾಮ, ಸೂರ್ಯನ ಮುಳುಗುತ್ತಾ ಇದ್ದಾನೆ, ಸಂತೋಷಪಟ್ಟೆ. ಏನು ಮಾಡೋದು? ಸೂರ್ಯ ಮುಳುಗುತ್ತಾ ಇದ್ದಾಗಲೇ ಇನ್ನೊಂದು ಕಡೆ ಮೆಲ್ಲಗೆ ಹಾಲಿನಂತೆ ಬೆಳ್ಳನೆ ಇರ್ತಕ್ಕಂಥ ಚಂದಮಾಮ ಸಮುದ್ರದಿಂದ ಎದ್ದು ಬರ್ತಾ ಇದ್ದಾನೆ. ಏನು ಮಾಡೋದು? ಅದರಲ್ಲೂ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಲಂಕೆ, ಸಮುದ್ರ ಮಧ್ಯಭಾಗದಲ್ಲಿ ಚಂದ್ರನ ಬೆಳಕು ಸೂರ್ಯನ ಹಾಗಿದೆ. ಅದರಿಂದ ಯಾವ ಪದಾರ್ಥ ಕದಲಿದ್ರೂ ಕೂಡ ಕಾಣಿಸ್ಬಿಡುತ್ತೆ. ಇನ್ನು ನಾನು ಸೂಕ್ಷ್ಮವಾಗಿ ಹೋಗೋದು ಹೇಗೆ? ಕತ್ತಲಾಗದವನು ನಾನು ಕಾಯ್ತಾ ಇದ್ದರೆ, ಕತ್ತಲಾಗಲಿ, ಸೂರ್ಯ ಅಸ್ತಮಿಸಲಿ, ಸೂರ್ಯ ಮುಳುಗಲಿ, ನನ್ನ ಕೆಲಸ ಪೂರೈಸ್ಕೊಂಡು ಹೋಗ್ತೀನಿ ನಾನು. ಎಂಥ ವೃತ್ತಾಕಾರದಲ್ಲಿದ್ದರೂ ಕೂಡ ನಾನು ಒಳಗೆ ಹೋಗಿ ನೋಡ್ಕೊಂಡು ಬರಲಿ ಅನ್ನೋದು ಅದು ನಿಜವಾದ ಅದೇ ಶಕ್ತಿ ಇತ್ತು. ಆದರೆ ಕತ್ತಲಿನಲ್ಲೇ ಕಣ್ಣು ಹಿಡಿತಾ ಇರ್ತಕ್ಕಂಥ ರಾಕ್ಷಸರ ಕಣ್ಣು ಅಂತಾರದ್ದು, ಇನ್ನು ಬೆಳಕಲ್ಲಿ ಎಷ್ಟು ಕಣ್ಣು ಹಿಡಿತಾರೆ ನೋಡಿ. ಆದ್ದರಿಂದ ಈ ಬೆಳಕಿನಲ್ಲಿ ಹೋಯ್ತು ಅಂದರೆ ಹಿಡಿದು ಬಿಡ್ತಾರೆ. ರಾತ್ರಿ ಆದಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದರೆ ಈ ಚಂದ್ರ ಈಗಲೇ ಹೊರಗೆ ಬರಬೇಕೆ, ಇವತ್ತೇ ಹುಣ್ಣಿಮೆ ಆಗಬೇಕೆ, ಏನಪ್ಪ ಇದು? ಚಂದಮಾಮ, ನೀನು ಈಗಲೇ ಬರಬೇಕಾ? ರಾಮಚಂದ್ರನಿಗೆ ಪ್ರೀತಿಯಾಗಿರ್ತಕ್ಕಂಥವನಲ್ವಯ್ಯ ನೀನು. ರಾಮನನ್ನು ಕೂಡ ಚಂದಮಾಮ ರಾಮಚಂದ್ರ ಅಂತ ಕರೀತಾರಲ್ಲಯ್ಯ. ನಿನ್ನ ಹೆಸರೇ ಇಟ್ಕೊಂಡ್ಬಿಟ್ಟಿದಾರಲ್ಲಯ್ಯ ರಾಮನಿಗೆ. ಚಂದ್ರನ ಪ್ರತಿಬಿಂಬವನ್ನು ನೋಡಿದ ಮೇಲೆ
ನೀನು ಹಾಲಿನಲ್ಲಿ ನೀರಿನಲ್ಲಿ ನೋಡಿದ ಮೇಲೆ ನಿನಗೆ ಚಂದಮಾಮ ಅಂತ ಹೆಸರು ಬಂತಲ್ಲಯ್ಯ. ಅಯ್ಯೋ ಸ್ವಾಮಿ, ನೀನು ಇವತ್ತೇ ಇಷ್ಟೊಂದು ಪ್ರಖರವಾಗಿರ್ತಕ್ಕಂಥ ಬೆಳಕನ್ನು ಚೆಲ್ಲುತ್ತಾ ಹುಣ್ಣಿಮೆ ಪೂರ್ಣ ಚಂದ್ರನು ಯಾಕಪ್ಪ ನನಗೆ ಅಡ್ಡಿ ಮಾಡ್ತಾ ಇದೆಯಾ? ಅಯ್ಯೋ ಅಂತ ಹನುಮಂತನಿಗೆ ಚಿಂತೆ ಆಯ್ತಂತೆ. ಮುಂದೆ ನೋಡೋಣ ಏನಾಗುತ್ತೆ.